ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿಮಹಿ. ಬೆಳಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎದ್ದು ಕೂಡಲೇ ಮನೆಯೆಲ್ಲ ಗೂಡಿಸಿ ರಂಗೋಲಿ ಹಾಕಿ ಸ್ನಾನ ಕೂಡ ಮಾಡಿಕೊಂಡೆ. ಸ್ವಲ್ಪ ಬೇಗನೆ ಎದ್ದಿದ್ದೀನಿ, ಯಾಕಂತಂದರೆ ನೈಟ್ ಏನು ಬಾಕ್ಸ್ಗೆ ಮತ್ತು ಟಿಫನ್ಗೆ ಏನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಸೊ ಅದೆಲ್ಲ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕು. ಹಾಗಾಗಿ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಕೂಡ ಆಯಿತು. ಯಾಕಂದರೆ ನಾರ್ಮಲ್ ಡೇಸಲ್ಲಿ ಪೂಜೆ ಮಾಡೋದೇನು ಲೇಟ್ ಆಗೋದಿಲ್ಲ. ಸಿಂಪಲ್ ಪೂಜೆ ಆಗಿರೋದ್ರಿಂದ ಬೇಗನೆ ಮಾಡಿ ಮುಗಿಸ್ಬೋದು. ಈ ವಾರಗಳಲ್ಲಾದರೆ ಅಥವಾ ಹಬ್ಬ ಹರಿದಿನಗಳಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಸಿಂಪಲ್ ಪೂಜೆ ಆಗಿರೋದ್ರಿಂದ ಪೂಜೆ ಕೂಡ ಮುಗಿಸ್ಕೊಂಡೆ. ರಾತ್ರಿಯೇ ನಾಳೆ ಏನು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಎದ್ದಾಗ ಅಷ್ಟು ಗಡಿಬಿಡಿ ಆಗೋದಿಲ್ಲ. ಆರಾಮವಾಗಿ ಕೆಲಸ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪ ಟೆನ್ಷನ್ ಆಗುತ್ತೆ. 7 to 10 ಅಂತೂ ತುಂಬಾ ಗಡಿಬಿಡಿ ಆಗುತ್ತೆ. ಬೆಳಿಗ್ಗೆ ಟಿಫನ್ಗೆ ಹಾಗೂ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಕೂಡ ಕೊಡಬೇಕು ಆಫೀಸ್ಗೆ. ಸೊ ಎಲ್ಲ ರೆಡಿ ಮಾಡೋ ಅಷ್ಟರಂತೂ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಸೊ ಇವತ್ತು ಅಷ್ಟೇ ಬೇಳೆ ರಸಮ್ ಮಾಡಿಕೊಂಡೆ. ಅದಾದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ 2 in 1 ರೆಸಿಪಿ ಥರ ಬಾಕ್ಸ್ಗೆ ಹೇಗೂ ರೈಸ್ ಮಾಡಬೇಕಿತ್ತು ಮಧ್ಯಾಹ್ನಕ್ಕೆ. ಜಾಸ್ತಿ ಸ್ವಲ್ಪ ರೈಸ್ನ ಮಾಡಿಕೊಂಡು ಲೆಮನ್ ರೈಸ್ ಕೂಡ ಮಾಡಿಬಿಟ್ಟೆ ಟಿಫನ್ಗೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ದೆ. ಸೌತೆಕಾಯಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಟಿಫನ್ಗೆ. ರಾತ್ರಿ ನೆನೆಸೋದು ಕೂಡ ಮರೆತೆ. ಹಾಗೆಯೇ ಅದ್ರ ಜೊತೆ ಚಟ್ನಿ ಎಲ್ಲ ಮಾಡಬೇಕು. ಸ್ವಲ್ಪ ಬಾಕ್ಸ್ಗೂ ಮಾಡಿಕೊಂಡು ಎಲ್ಲ ಗಡಿಬಿಡಿ ಆಗುತ್ತೆ ಅಂತ ಹೇಳಿ ಲೆಮನ್ ರೈಸೇ ಮಾಡಿಬಿಟ್ಟೆ. ರಾತ್ರಿಗೆ ಸೌತೆಕಾಯಿ ಇಡ್ಲಿ ಮಾಡಿದ್ರಾಯ್ತು ಅಂತ ಹೇಳಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಷ್ಟೇ ಈ ಥರ ಬಾಕ್ಸು ಕೊಡಬೇಕು ಅಥವಾ ಮಕ್ಕಳಿಗೆ ಕೊಡಬೇಕು ಹಸ್ಬೆಂಡ್ಗೆ ಅಂತ ಹೇಳಿದ್ರೆ 6 to 10 ಸ್ವಲ್ಪ ಗಡಿಬಿಡಿ ಆಗೋ ಸಹಜನೇ. ಸೇಮ್ ನನಗೂ ಅದೇ ಥರ ಆಗುತ್ತೆ. ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡೋದ್ರಿಂದ ಹೊರಗಡೆ ಊಟ ಮಾಡೋದು ಅಷ್ಟು ಹೆಲ್ತಿಗೂ ಒಳ್ಳೆಯದಲ್ಲ, ಹಾಗೂ ಅವ್ರಿಗೆ ಇಷ್ಟ ಕೂಡ ಆಗೋದಿಲ್ಲ ಹೊರಗಡೆ ಫುಡ್ಡೆಲ್ಲ. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಡ್ತೀನಿ. ಇವಾಗಲೂ ಅಷ್ಟೇ ಬೇಳೆ ರಸಮ್ ಮಾಡಿದ್ದೀನಿ, ಹಾಗೂ ರೈಸು ಮತ್ತು ಚಪಾತಿ, ಗೋರಿಕಾಯಿ ಪಲ್ಯ ಮಾಡಿದೆ ಅದ್ರ ಜೊತೆ ಇರಲಿ ಅಂತ ಹೇಳಿ, ಹಾಗೂ ಕರ್ಡು. ಇಲ್ಲಿ ಟಿಫನ್ಗೆ ಅಂತ ಹೇಳಿ ಲೆಮನ್ ರೈಸ್ ಕೂಡ ಮಾಡಿಕೊಂಡೆ. ಸ್ವಲ್ಪ ಈಸಿಯಾಗಿ ಬೇಗನೆ ಆಯಿತು. ಇವಾಗ ಮೊದಲು ಹಸ್ಬೆಂಡೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ ಈ ಥರ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಆನಂತರ ಅವ್ರಿಗೂ ಕೂಡ ಟಿಫನ್ ಕೊಟ್ಟು ಪಾಪಗೂ ತಿನ್ನಿಸ್ಬೋದು, ನಾನು ಕೂಡ ಟಿಫನ್ನ ಮುಗಿಸ್ಬೋದು ಅಂತ ಹೇಳಿ ಒಟ್ಟಿಗೆ ನಾನು ಈ ಥರ ಬೇಗ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೂ ನಮಗೆ ಮಿಕ್ಕಿರೋಂಥ ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೋತೀನಿ. ವಿಡಿಯೋ ನೋಡ್ತಿರೋರು ಕೂಡ ನೀವು ನಿಮ್ಮ ಹಸ್ಬೆಂಡ್ಗೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡೋದಾದರೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಇವಾಗ ಬಾಕ್ಸ್ ಕೂಡ ರೆಡಿ ಆಯಿತು. ಇವಾಗ ಪಾಪು ಕೂಡ ತಿಂಡಿ ತಿನ್ನಿಸಿ ನಾನು ಕೂಡ ಟಿಫನ್ನ ಮುಗಿಸಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ತಿಂಡಿ ಎಲ್ಲ ಮುಗಿಸಿದಾದ್ಮೇಲೆ ಹಸ್ಬೆಂಡ್ ಸ್ವಲ್ಪ ಆಫೀಸ್ಗೆ ಲೇಟಾಗಿ ಹೋಗ್ತೀನಿ ಅಂತ ಹೇಳಿದರು. ಇಲ್ಲೇ ಮೀಟಿಂಗ್ ಇದೆ ಅಂತ ಹೇಳಿ ಆಫೀಸ್ಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲೇ ಅಟೆಂಡ್ ಮಾಡ್ತಿದ್ದಾರೆ. ಸೊ ನಾವು ಗಲಾಟೆ ಮಾಡ್ದೇ ಪಾಪಗೆ ಸ್ನಾನ ಮಾಡಿಸ್ಕೊಂಡು ಬಂದೆ. ಇವಾಗ ಮೊದಲು ಅವನ್ನ ರೆಡಿ ಮಾಡಿಬಿಟ್ರೆ ಅವನ ಪಾಡಿಗೆ ಅವನು ಆಟ ಆಡ್ಕೋತಾನೆ, ಏನಾದರೂ ತಿನ್ನೋಕೆ ಕೊಟ್ಟರೆ ಸುಮ್ಮನೆ ಕೂತಿರ್ತಾನೆ ಅಂತ ಹೇಳಿ ಆಮೇಲೆ ನಾನು ರೆಡಿ ಆಗ್ಬೋದು ಅಂತ ಹೇಳಿ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ನಾವು ಯಾಕೆ ರೆಡಿ ಆಗ್ತಿರ್ಬೋದು, ಎಲ್ಲಿಗೆ ಹೋಗ್ತಿರ್ಬೋದು ಅಂತ ನಿಮಗೆ ಅನಿಸಿರ್ಬೋದು. ಯಾಕಂತಂದರೆ ಇವತ್ತು ಒಂದು ಪೂಜೆಗೆ ಹೋಗಬೇಕು. ವರದಾಶಂಕರ ವ್ರತ ಇದೆ ಫ್ರೆಂಡ್ ಮನೇಲಿ. ಹಾಗಾಗಿ ಬೇಗನೆ ಎದ್ದು ಇಷ್ಟೆಲ್ಲ ಕೆಲಸಗಳನ್ನು ಮುಗಿಸಿರೋದು. ಬೇಗ ಎದ್ದಿರೋದ್ರಿಂದ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಅಷ್ಟರಲ್ಲೇ ಪಾಪ ಮತ್ತು ನಂದು ಇಬ್ಬರದು ಸ್ನಾನ ಕೂಡ ಆಯಿತು. ಇಲ್ಲ ಅಂತಂದರೆ ನಾವು ಈವ್ನಿಂಗ್ ಮಾಡ್ತಿದ್ವಿ ಅಥವಾ 12 o'clock ಆದಮೇಲೆ ಮಾಡ್ತಿದ್ವಿ. ಇಷ್ಟು ಬೇಗ ಸ್ನಾನ ಆಗ್ತಿರ್ಲಿಲ್ಲ. ಹೆಣ್ಮಕ್ಳು ಅಂತಂದರೆ ಅಲಂಕಾರ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ನಾನು ಜಸ್ಟ್ ಸಿಂಪಲಾಗಿ ರೆಡಿಯಾಗಿರೋದ್ರಿಂದ ಸ್ವಲ್ಪ ಬೇಗನೆ ರೆಡಿ ಮಾಡಿಕೊಂಡೆ. ನಾನು ಯಾವ ರೀತಿ ರೆಡಿ ಆದೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾವಾಗಾದ್ರೂ. ಫೈನಲಿ ನನ್ನ ಔಟ್ಫಿಟ್ ಈ ರೀತಿ ಇದೆ. ಫೈನಲಿ ರೆಡಿಯಾಗಿದ್ದಾಯಿತು. ಜಸ್ಟು ಪೂಜೆ ಅಂತ ಹೇಳಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಇದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತಗೊಂಡಿರುವಂತಹ ಸ್ಯಾರಿ. ಹಾಕ್ಕೊಂಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಹಾಕೋತಿರೋದು. ಸಿಂಪಲಾಗಿ ನೋಡಿ ಈ ಥರ ಒಂದು ಬೋಟ್ ನೆಕ್ನ ಕೊಡಿಸಿದ್ದೆ, ಹಾಫ್ ಸ್ಲೀವ್ ಹೇಳಿದ್ದೆ. ಚೆನ್ನಾಗಿದೆ ಸ್ಟಿಚಿಂಗ್ ಅಂತೂ. ಇಲ್ಲ ಬ್ಯಾಂಗ್ಳೂರಲ್ಲೇ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಆನೇಕಲಲ್ಲಿ. ಸೊ ಜಸ್ಟ್ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಸಿಂಪಲಾಗಿ ಒಂದು
ಈ ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ. ಹಾಗೆ ಪುಟಾಣಿದು ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಪಾಪು ಕೂಡ ರೆಡಿಯಾಗಿದ್ದಾನೆ. ಹಾಯ್ ಮಾಡ್ತೀನಿ. ಒಂದು ಅಷ್ಟೇ ಸಿಂಪಲ್ಲಾಗಿ ನಮ್ಮ ಗೃಹ ಪ್ರವೇಶದಲ್ಲೇ ತಂದಿದ್ದು. ಅದನ್ನು ಸಿಂಪಲ್ಲಾಗಿ ಒಂದು ಕುರ್ತಾ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಇಬ್ಬರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಸ್ವಲ್ಪ ಇಬ್ಬರದು ಮಲ್ಟಿ ಕಲರ್ ಇದೆ, ಸೊ ಹಾಗಾಗಿ ಅವನು ಕೂಡ ರೆಡಿ ಮಾಡಿದ್ದೀನಿ. ಇನ್ನೇನು ಫ್ರೆಂಡ್ಸ್ ಕೂಡ ರೆಡಿಯಾಗಿದ್ದಾರೆ. ಇವಾಗ ಜಸ್ಟು 11:30ಗೆ ಅದು ಪೂಜೆ ಇರೋದು. ಹೋಗಿ ಪೂಜೆ ಮುಗಿಸ್ಕೊಂಡು ಹಾಗೆ ಅಲ್ಲೇ ಲಂಚ್ ಕೂಡ ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ಇನ್ನು ಏನೂ ಕೆಲಸಗಳಾಗಿಲ್ಲ, ಮನೆ ಕೆಲಸಗಳೆಲ್ಲ ಅದೆಲ್ಲ ಬಿಟ್ಟು ಹೋಗ್ತಾ ಇದ್ವಿ. ಬಂದು ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸ್ವಲ್ಪ ಗಡಿಬಿಡಿ, ಹಾಗಾಗಿ ನೀನು ಹೊರಡಬೇಕು. ನೋಡೋಣ ಇವತ್ತು ನಮ್ಮ ದಿನ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ನಾವು ಪೂಜೆಗೆ ಬರೋ ಅಷ್ಟರಲ್ಲಿ 12 o'clock ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಪೂಜೆ ಕೂಡ ಪ್ರಾರಂಭ ಆಗಿತ್ತು. ಈ ಥರ ಕಳಶ ಎಲ್ಲ ಹೂಡಿದ್ರು. ಹಾಗೆಯೇ ವರದಶಂಕರದ್ದು ಏನು ವ್ರತ ಇದೆ ಅದು ಕೂಡ ಪ್ರಾರಂಭ ಆಗಿತ್ತು. ಓಕೆ ಅಂತ ಹೇಳಿ ಹೋಗಿ ಜಾಯ್ನ್ ಆದ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಬಂದು 4 ದಿಕ್ಕುಗಳನ್ನು ನೋಡಲಾಗಿ 4 ಮುಖಗಳಾದವು. ಈ 4 ಮುಖಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬ 4 ವೇದಗಳು ಹುಟ್ಟಿ ಬಂದವು. ಈ ವೇದ ಜ್ಞಾನದಿಂದಲೇ ಬ್ರಹ್ಮನು ವ್ರತ ಕಥೆಯನ್ನು ಹೇಳಿ ವಿಷ್ಣುವಿನನ್ನು ಸಂತೋಷಪಡಿಸಿದನು. ಆಗ ವರದಶಂಕರ ವರಪ್ರಸನ್ನನಾಗಿ, ವಿಷ್ಣುವೇ, ನಿನ್ನ ವ್ರತಕ್ಕೆ ಸಂತುಷ್ಟನಾಗಿದ್ದೇನೆ, ವರವನ್ನು ಬೇಡು. ನೀನು ಮಾಡಿದಂತೆ ಜಗತ್ತಿನಲ್ಲಿ ಯಾರು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಎಲ್ಲ ಅಧ್ಯಾಯಗಳು ಮುಗಿದ ನಂತರ ದೇವರಿಗೆ ನೈವೇದ್ಯ ಹಾಗೂ ಮಹಾಮಂಗಳಾರತಿ ಕೂಡ ಆಯಿತು. ಪೂಜೆ ಎಲ್ಲ ಮುಗಿದ ನಂತರ ಊಟ ಮುಗಿಸಿ ಮನೆಗೆ ಬಂದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಅದೆಲ್ಲ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಬಂದಿರುವಂತಹ ಗೆಸ್ಟ್ಗಳಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಂತ ಹೇಳಿ, ಬೇಡ ಅಂತ ಹೇಳಿ ಅದೆಲ್ಲ ಶೂಟ್ ಮಾಡಲಿಲ್ಲ. ಹಾಗೆಯೇ ಬರ್ತಾ ಫ್ರೆಂಡ್ಸ್ನ ಮನೆಗೆ ಕರೆದೆ ಬನ್ನಿ ಅಂತ ಹೇಳಿ. ಸೊ ಅವರು ಬಂದರು. ನಾವಿರುವಂಥದ್ದು ಬಿ ಬ್ಲಾಕಲ್ಲಿ, ಅವರೆಲ್ಲ ಇರುವಂಥದ್ದು ಎ ಬ್ಲಾಕಲ್ಲಿ. ಎ ಮತ್ತು ಬಿ ಅಕ್ಕಪಕ್ಕನೇ ಇದೆ. ಸೊ ಆದರೂ ಮನೆಗೆ ಬರೋದು ತುಂಬ ರೇರು. ಹೇಗೂ ಇಲ್ಲಿಗೆ ಬಂದಿದ್ರಲ್ಲ, ಪೂಜೆ ಇದ್ದಿದ್ದು ಬಿ ಬ್ಲಾಕಲ್ಲಿ ಆಗಿರೋದ್ರಿಂದ ಬಂದಿದ್ರಿ ಅಂತ ಹೇಳಿ ಹಾಗೆ ಮನೆಗೆ ಕರ್ಕೊಂಡು ಬಂದೆ. ಜಸ್ಟ್ ಊಟ ಮಾಡಿರೋದರಿಂದ ಜ್ಯೂಸ್ ಮಾಡಿ ಕೊಟ್ಟೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ ಎಲ್ಲರೂ. ಈ ಥರ ಫ್ರೆಂಡ್ಸು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಒಂಥರ ಏನೋ ಖುಷಿ ಆಗುತ್ತೆ. ನಮ್ಮ ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಖುಷಿ ಆಯಿತು ಏನೋ ಒಂಥರ ಅವ್ರ ಮನೆಗೆ ಬಂದಿದ್ದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ 7 to 10 ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ. ಡೈಲಿ ಇದೇ ಥರ ಇರುವಂಥದ್ದು. ಹಾಗೆ ಪೂಜೆ ಯಾವ ರೀತಿ ಇತ್ತು, ಇಡೀ ದಿನ ಯಾವ ರೀತಿ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.